ಆರಂಭದಲ್ಲಿ ಡಿಜಿಟಲ್ ಜಗತ್ತಿನಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ಜಿರಳೆ ಕಿಡಿ ಇಂದು ಜ್ವಾಲೆಯಾಗಿ ರಾಷ್ಟ್ರ ರಾಜಧಾನಿಯನ್ನೇ ನಡುಗಿಸುತ್ತಿದೆ ಜಿರಳೆ ಕಿಡಿ. ಯುವ ಪೀಳಿಗೆಯ ಸಾಮಾಜಿಕ ಕ್ರಾಂತಿಗೆ ಸಂಸತ್ ಕಲಾಪವೇ ಸ್ತಬ್ಧ. ಜಿರಳೆ ಪಾರ್ಟಿಯ ಶಾಂತಿ ಕ್ರಾಂತಿ ಅಸಲಿಗೆ ದೆಹಲಿಯಲ್ಲಿ ಏನಾಗ್ತಿದೆ? ಹೊಡಿತೀರಾ? ಹೊಡಿರಿ, ಎಷ್ಟು ಬೇಕಾದ್ರೂ ಹೊಡಿರಿ, ಹೊಡೆದು ಸಾಯಿಸಿ. ಅಯ್ಯೋ ಸರ್, ಯಾಕೆ ನಿಲ್ಸಿದ್ರಿ? ಹೊಡಿರಿ ನಂಗೆ. ಹೀಗೆ ದೆಹಲಿ ಪೊಲೀಸರ ಲಾಠಿ ಏಟಿಗೆ ಎದೆಗೊಟ್ಟು ನಿಂತಿರೋ ಈ ಯುವಕನ ಕಿಚ್ಚಿಗೆ ಲಾಠಿ ಬೀಸ್ತಿದ್ದ ಪೊಲೀಸರೇ ದಂಗಾಗಿ ಬಿಟ್ಟಿದ್ರು. ಪ್ರತಿಭಟನೆಯ ಕಾವು ಅದ್ಯಾವ ಲೆವೆಲ್ಗೆ ಹೋಗಿದೆ ಅನ್ನೋದು ಪೊಲೀಸರಿಗೂ ಅರ್ಥವಾಗಿತ್ತು. ತಮ್ಮನ್ನ ತಡೆಯಲು ಬಂದ ಪೊಲೀಸರ ವಿರುದ್ಧವೇ ಯುವ ಪಡೆ ತಿರುಗಿ ಬಿದ್ದಿತ್ತು. ಪೊಲೀಸರಿಂದ ಹೊಡೆತ ತಿಂದ್ರೂ ಪರವಾಗಿಲ್ಲ, ಯಾಕೆ ಹೊಡಿತೀರಾ ಸರ್ ಎಂದು ಕೇಳಿ ತಿರುಗಿ ನಿಂತ್ರು. ಇದು ಅಲ್ಲಿ ಸೇರಿದ್ದ ಯುವ ಕ್ರಾಂತಿಯ ಹೋರಾಟದ ಧ್ವನಿ ಅದೆಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಹೌದು, ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನವೇ ಬೃಹತ್ ಪ್ರತಿಭಟನೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ನಡುಗಿ ಹೋಯಿತು. ಕಂಡರಿಯದ ಆಕ್ರೋಶದ ಕೂಗಿಗೆ ತತ್ತರಿಸಿ ಹೋಯಿತು. ಯಂಗ್ಸ್ಟರ್ಗಳ ನಿಗಿ ಕೆಂಡ ರಾಷ್ಟ್ರ ರಾಜಧಾನಿಯ ರಸ್ತೆಗಳನ್ನ ಸುಡೋದಕ್ಕೆ ಶುರು ಮಾಡಿತ್ತು. ಆರಂಭದಲ್ಲಿ ಇದ್ಯಾವ ಜಿರಳೆ ಗ್ಯಾಂಗ್ ಅಂತ ಮೂಗು ಮುರಿದವರೆಲ್ಲ ಜಿರಳೆ ಸಾಮ್ರಾಜ್ಯವನ್ನ ಕಂಡು ಬೆಚ್ಚಿ ಬಿದ್ದಿದ್ರು. ಹಿಟ್ ಸ್ಪ್ರೇ ಮಾಡಿದ್ರೆ ಜಿರಳೆಗಳೆಲ್ಲ ಸತ್ತು ಹೋಗ್ತವೆ ಅಂತ ಅಣಕಿಸಿದವರೆಲ್ಲ ಭದ್ರತಾ ಪಡೆಗಳಿಂದಲೂ ನಿಯಂತ್ರಿಸಲಾಗದ ರಣಾಕ್ರೋಶದ ದೃಶ್ಯಗಳನ್ನ ನೋಡಿ ಸುಸ್ತಾಗಿ ಹೋಗಿದ್ದಾರೆ. ಡಿಜಿಟಲ್ ಜಗತ್ತಿನ ಸಣ್ಣದೊಂದು ವಿಡಂಬನಾತ್ಮಕ ಆಂದೋಲನ ಇವತ್ತು ಇಷ್ಟೊಂದು ಬೃಹತ್ ಮಟ್ಟದ ವಾಸ್ತವಿಕ ರಾಜಕೀಯ ಪ್ರತಿಭಟನೆಯಾಗಿ ಮಾರ್ಪಟ್ಟಿದ್ದೇಗೆ? ದೇಶದ ರಾಜಧಾನಿಯನ್ನೇ ಸ್ತಬ್ಧಗೊಳಿಸುವಷ್ಟರ ಮಟ್ಟಿಗೆ ತಲುಪಿದ್ದು ಹೇಗೆ? ಇಂದಿನ ಯುವ ಪೀಳಿಗೆಯ ಸಾಮಾಜಿಕ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆರಂಭದಲ್ಲಿ ವಿಡಂಬನಾತ್ಮಕ ಚಳವಳಿಯನ್ನು ಅಪಕೀರ್ತಿಗೆ ಗುರಿಯಾಗಿದ್ದ ಈ ಕಾಕ್ರೋಚ್ ಪಾರ್ಟಿ ಇವತ್ತು ದೆಹಲಿಯನ್ನೇ ಗಡಗಡ ನಡುಗಿಸುತ್ತಿದೆ. ಕೆಲಸವಿಲ್ಲದವರು ಅಂತೆನ್ನಿಸಿಕೊಂಡಿದ್ದವರೆಲ್ಲ ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ಕಿಚ್ಚು ಹಚ್ಚಿಸಿದ್ದಾರೆ. ಎಲ್ಲವನ್ನೂ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧವೇ ಮುಗಿಬಿದ್ದಿದ್ದಾರೆ. ನಮ್ಮನ್ನ ತಡೆದ್ರೆ ಸುಮ್ಮನಿರುವುದಿಲ್ಲ ಅನ್ನೋ ಸಂದೇಶ ನೀಡಿದ್ದಾರೆ. ತಮ್ಮ ಹೋರಾಟವನ್ನ ಕಡೆಗಣಿಸುತ್ತಿರುವ ಕೇಂದ್ರದ ವಿರುದ್ಧ ಸಿಡಿದೆದ್ದು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಪ್ರಧಾನಿ ಸಂಸತ್ ಕಲಾಪವನ್ನೇ ಮೊಟಕುಗೊಳಿಸಿ ಹೊರನಡೆದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅವ್ಯವಸ್ಥೆಗಳನ್ನ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಚಲೋ ಸಂಸತ್ ಹೋರಾಟದ ಕಿಡಿ ಪ್ರಖರ ಜ್ವಾಲೆಯಾಗಿ ವ್ಯಾಪಿಸಿಬಿಟ್ಟಿದೆ. ಹೋರಾಟದ ತೀವ್ರತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯದೆ ಅನ್ಯ ಮಾರ್ಗವೇ ಇಲ್ಲದಂತಾಗಿದೆ. ರಾಜೀನಾಮೆ ವಿಚಾರವಾಗಿ ಗೃಹ ಸಚಿವ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಜೊತೆ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಮತ್ತೊಂದೆಡೆ ಕೇಂದ್ರ ಸಚಿವ ಜೆಪಿ ನಡ್ಡಾ ತಮ್ಮ ನಿವಾಸದಲ್ಲಿ ಸಿಜೆಪಿ ರಾಷ್ಟ್ರೀಯ ವಕ್ತಾರ ಅಸುತೋಷ್ ರಂಕ ಮತ್ತು ಮುಖ್ಯ ವಕ್ತಾರ ಸೌರವ್ ದಾಸ್ ಜೊತೆ ಸಂಧಾನ ಸಭೆ ನಡೆಸಿದ್ರು. 4 ಗಂಟೆಗಳ ಕಾಲ ನಡೆದರೂ ಈ ಸಂಧಾನ ಸಭೆ ಯಶಸ್ವಿಯಾಗಲಿಲ್ಲ. ಬದಲಿಗೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿತು. ಸಭೆ ಮುಗಿದ ಬೆನ್ನಲ್ಲೇ ಕಾಕ್ರೋಚ್ ನಾಯಕರು ನಡ್ಡಾ ವಿರುದ್ಧ ಕಿಡಿಕಾರಿದ್ದಾರೆ. ನಡ್ಡಾ ಅವರೇ, ಸುಳ್ಳು ಹೇಳಬೇಡಿ. ಈ ಚಳವಳಿಯ ಶಕ್ತಿಯನ್ನ ಅರಿತ ತಕ್ಷಣ ನಿಮ್ಮ ಸರ್ಕಾರ ಹತಾಶೆಗೊಂಡಿತು. ಕೊನೆಗೆ ಈ ನಿಷ್ಪ್ರಯೋಜಕ ಸಭೆಗಾಗಿ ನಮ್ಮ ಅಮೂಲ್ಯ ಸಮಯ ಹಾಳಾಯಿತು ಎಂದು ಬರೆದುಕೊಂಡಿದ್ದಾರೆ. ಯುವಕರೇ ತುಂಬಿದ ಕಾಕ್ರೋಚ್ ಪಾರ್ಟಿಯ ಬೃಹತ್ ಹೋರಾಟ ಆಡಳಿತ ಪಕ್ಷವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ. ಯಾರ ಬಗ್ಗೆ ಗಹಗಹಿಸಿ ನಕ್ಕಿದ್ರು ಅವರ ಮುಖದಲ್ಲೇ ಇವತ್ತು ಬೆವರಿನ ಸಾಲುಗಳು ಕಿತ್ತು ಬರ್ತಿವೆ. ಯಾರ ಬಗ್ಗೆ ಚಿಲ್ಟುಗಳು ಅಂತ ಮಂದಹಾಸ ಬೀರಿದ್ರು ಅದೇ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಿದೆ. ಅಷ್ಟರ ಮಟ್ಟಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮತ್ತೊಂದೆಡೆ ಈ ಕಾಕ್ರೋಚ್ ಪಾರ್ಟಿ ಹೋರಾಟ ದೇಶದಲ್ಲಿ ಪ್ರತಿಭಟನೆಯ ಕಿಡಿ ಹೆಚ್ಚಾಗುವಂತೆ ಮಾಡಿದೆ. ಇದರ ಪ್ರತಿಫಲವಾಗಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ವಿರೋಧಿಸಿ ದೇಶಾದ್ಯಂತ ರೈತರು ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹರಿಯಾಣ ಪೊಲೀಸರು ಪಂಜಾಬ್ ಹರಿಯಾಣದ ಶಂಭು ಗಡಿಯನ್ನ ಮುಚ್ಚಿದ್ದು ರೈತ ನಾಯಕರನ್ನ ಬಂಧಿಸಿದ್ದಾರೆ. 2ನೇ ದಿನವೂ ಕಾಕ್ರೋಚ್ ಪಾರ್ಟಿ ಕಾರ್ಯಕರ್ತರು ರಾಜಧಾನಿಯಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ಇದೇ ಕಾರಣಕ್ಕೆ ಕಲಾಪವನ್ನ ಮುಂದೂಡಲಾಯಿತು. ಮೊದಲ ದಿನ ಪೊಲೀಸರು ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗಿಸಿದ್ದರಿಂದ ಅಹಿತಕರ ಘಟನೆಗಳು ಕೂಡ ನಡೆಯಿತು. ದೆಹಲಿಯ ಕರ್ನಾಟ್ ಪ್ಲೇಸ್ನ ರೀಗಲ್ ಸಿನಿಮಾ ಸಮೀಪ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ವೇಳೆ ಸಂಭವಿಸಿದ ಹಿಂಸಾಚಾರ, ಕಲ್ಲು ತೂರಾಟ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ.
ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ದ ಸೋನಂ ವಾಂಗ್ಚುಕ್ ಇಡೀ ಹೋರಾಟದ ಬ್ರಹ್ಮಾಸ್ತ್ರ ಅನ್ನೋದು ಕೇಂದ್ರ ಸರ್ಕಾರದ ಲೆಕ್ಕಾಚಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ದೆಹಲಿ ಹೈಕೋರ್ಟ್ನ ನಿರ್ದೇಶನದಂತೆ ವಾಂಗ್ಚುಕ್ ಅವರನ್ನ ದೆಹಲಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ವಾಂಗ್ಚುಕ್ ಬಳಿಕ ಪ್ರತಿಭಟನೆಯ ನೇತೃತ್ವವನ್ನ ಅಭಿಜಿತ್ ದೀಪ್ಗೆ ವಹಿಸಿಕೊಂಡಿದ್ದು ಹೋರಾಟದ ಪ್ರಬುದ್ಧತೆಗೆ ಸಾಕ್ಷಿಯಾಗಿತ್ತು. ಭಾರತದ ನ್ಯಾಯಮೂರ್ತಿಯೊಬ್ಬರು ಕೆಲವು ಕಾರ್ಯಕರ್ತರು ಮತ್ತು ನಿರುದ್ಯೋಗಿ ಯುವಕರನ್ನ ಉದ್ದೇಶಿಸಿ ಜಿರಳೆಗಳು ಮತ್ತು ಸಮಾಜದ ಪರಾವಲಂಬಿಗಳು ಎಂದು ನೀಡಿದ ಹೇಳಿಕೆಯನ್ನ ಖಂಡಿಸಿ ಹುಟ್ಟಿದ ಕಾಕ್ರೋಚ್ ಪಾರ್ಟಿ ರಾಷ್ಟ್ರ ರಾಜಧಾನಿಯನ್ನೇ ನಡುಗಿಸುವಷ್ಟರ ಮಟ್ಟಿಗೆ ಬೆಳೆದಿದ್ದು ದೇಶದಲ್ಲಿ ಯುವ ಕ್ರಾಂತಿಗಿರುವ ತಾಕತ್ತೇನು ಅನ್ನೋದನ್ನ ಜಗಜ್ಜಾಹೀರು ಮಾಡಿದೆ. ಇದು ಹತ್ತಿಕ್ಕದಷ್ಟು ಹೆಚ್ಚಾಗತ್ತೆ ಅನ್ನೋದು ವಾಸ್ತವ. ಈ ಹೋರಾಟದ ಬಗ್ಗೆ ವ್ಯವಸ್ಥಿತವಾಗಿ ಒಂದಿಷ್ಟು ನೆರೆಟಿವ್ ಸೆಟ್ ಮಾಡುವ ಪ್ರಯತ್ನವೂ ನಡೆದಿದೆ. ಅಂದಹಾಗೆ ಇದು ಇಲ್ಲಿಗೆ ನಿಲ್ಲಲ್ಲ, ಎಲ್ಲಿಗೆ ಮುಟ್ಟುತ್ತೋ ಕಾಲವೇ ಉತ್ತರ ನೀಡಬೇಕು. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.